ಕನಕಪುರ ಶ್ರೀನಿವಾಸ್ ಅವರು ಮಾತನಾಡಿರುವಂತಹ ರೀತಿ, ಇವತ್ತಿನ ಅವರ ನಡೆ ಸಿಕ್ಕಾಪಟ್ಟೆ ಟ್ರೋಲಿಗರನ್ನ ಕಾಡ್ತಾ ಇದೆ. ಕನಕಪುರ ಶ್ರೀನಿವಾಸ್ ಅವರು ಮಾತಾಡ್ತಾ ನಾಲಿಗೆಯನ್ನ ಹರಿಬಿಟ್ಟು ಮಾತಾಡಿದ್ದಾರೆ. ಸೊ ಅಪ್ಪು ಸರ್ ಬಗ್ಗೆ ಮಾತಾಡುವಂತಹ ಅನಿವಾರ್ಯತೆ ಆ ಸ್ಟೇಜ್ ಮೇಲೆ ಇತ್ತ. ಯಾವುದೋ ಸ್ಟೇಜ್ ಮೇಲೆ ಯಾರಿಗೋ ಅವಾಚ್ಯ ಶಬ್ದ ಬಳಸ್ತೀನಿ, ಅವ್ರ ತಾಯಿನ ಕರಿತೀನಿ, ಮತ್ತೊಬ್ರನ್ನ ಕರಿತೀನಿ, ಅಕ್ಕನ್ ಕರಿತೀನಿ ಅಂತಂದ್ರೆ ನಿರ್ಮಾಪಕರ ಸಂಘ ಏನಕ್ಕಿರೋದು, ಫಿಲ್ಮ್ ಚೇಂಬರ್ ಏನಕ್ಕಿರೋದು? ದರ್ಶನ್ ಅವರಿಗೆ ಹಣ ನೀಡಿದ್ದೆ ನಾನು ಅಂತ ಹೇಳ್ತಾರೆ. ಆಮೇಲೆ ಪುನೀತ್ ಅವರನ್ನ ಹೀರೋ ಮಾಡಿದ್ ನಾನೇ ಅಂತ ಹೇಳ್ತಾರೆ. ನಾಯಕತ್ವದ ಕೊರತೆನೇ ಇದಕ್ಕೆಲ್ಲ ಕಾರಣ ಆಗ್ತಿದ್ಯಾ? ಹಾಯ್ ಹಲೋ ನಮಸ್ಕಾರ. ಕನ್ನಡ ಪಿಕ್ಚರ್ನ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ವಾರದಿಂದ ಸಾಕಷ್ಟು ವಿಚಾರಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಹಿರಿಯರಾದಂಥವರು ಮಾತನಾಡಿದಂತಹ ಅದೊಂದು ವೇ ಇದೆಯಲ್ಲ, ಒಂದು ಹಾರ್ಶ್ ಆಗಿ ಇರುವಂಥದ್ದು. ಸೊ ಇದ್ರ ಬಗ್ಗೆ ಸ್ಯಾಂಡಲ್ವುಡ್ನಲ್ಲೂ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅವ್ರು ಹಂಗೆ ಮಾತಾಡಬಾರ್ದಿತ್ತು, ಅವರ ಫ್ರಸ್ಟ್ರೇಷನ್ ಏನಿತ್ತು ಅದನ್ನ ಕುತ್ಕೊಂಡು ಬಗೆಹರಿಸಬಹುದಿತ್ತು, ಬಟ್ ಅವ್ರು ಏನಕ್ಕೆ ಮಾತಾಡಬೇಕಿತ್ತು? ಅದರಲ್ಲೂ ಕೂಡ ಒಂದಷ್ಟು ಮಾತುಗಳು ಅವರ ಅಂದರೆ ಯಾವ ನಟರ ಬಗ್ಗೆ ಅವರು ಮಾತಾಡಿದ್ದಾರೆ, ಅವರ ಅಭಿಮಾನಿಗಳಿಗೂ ಕೂಡ ಬಹಳ ಬೇಸರಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಒಬ್ವಿಯಸ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಸಾಕಷ್ಟು ಟ್ರೋಲ್ಸ್ಗಳು ಬರುತ್ತೆ, ಸಾಕಷ್ಟು ವಿಡಿಯೋಸ್ಗಳು ಬರುತ್ತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್, ಕನಕಪುರ ಶ್ರೀನಿವಾಸ್ ಅವರು ಮಾತನಾಡಿರುವಂತಹ ರೀತಿ, ಇವತ್ತಿನ ಅವರ ನಡೆ ಸಿಕ್ಕಾಪಟ್ಟೆ ಟ್ರೋಲಿಗರನ್ನ ಕಾಡ್ತಾ ಇದೆ, ಟ್ರೋಲಿಗೂ ಕೂಡ ಗುರಿಯಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಒಬ್ಬ ಜವಾಬ್ದಾರಿಯುತ ನಿರ್ಮಾಪಕರಾದಂಥವರು ಮಾತನಾಡುವಂತಹ ಶೈಲಿ ಅದೇನಾ ಅನ್ನೋ ರೀತಿಯಲ್ಲಿ ಈ ಒಂದು ವಿಚಾರ ಸದ್ದು ಮಾಡ್ತಾ ಇದೆ. ಅಂದರೆ ಅವರು ಮಾತನಾಡಿರುವಂತಹ ವೇ ಇದೆಯಲ್ಲ, ಅದು ಅವರ ಫ್ಯಾನ್ಸ್ಗಳಿಗೆ ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸಾಕಷ್ಟು ವಿಚಾರಗಳು ಆಯಿತು. ಅಂದರೆ ಅವ್ರು ಯಾವತ್ತು ಮಾತಾಡಿದ್ರೋ ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಯಾಂಡಲ್ವುಡ್ನ ಸಾಕಷ್ಟು ನಟರು ಧ್ವನಿ ಎತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಗಿ ಪ್ರೇಮ್ ಅವರಿರಬಹುದು, AP ಅರ್ಜುನ್ ಅವರಿರಬಹುದು. ಅಂದರೆ ಒಂದಷ್ಟು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ, ಅಶ್ಲೀಲವಾಗಿ ಮಾತನಾಡಿರುವುದನ್ನು ಯಾರ ಕೈಲೂ ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರ ಮನೆಯಲ್ಲೂ ಕೂಡ ಹೆಂಡತಿ ಮಕ್ಕಳಿರ್ತಾರೆ, ಅವ್ರು ನೋಡಿದಾಗ ಅವ್ರ ಮನಸ್ಸಿಗೆ ಯಾವ ರೀತಿ ಪ್ರಭಾವ ಬೀರುತ್ತೆ. ಮಕ್ಕಳೇನು ಚಿಕ್ಕವರಲ್ಲ, ಎಲ್ಲದೂ ಎಲ್ಲರಿಗೂ ಕೂಡ ಅರ್ಥವಾಗುತ್ತೆ. ಮಾತನಾಡುವಾಗ ಒಬ್ರು ಹಿರಿಯರಾಗಿದ್ದಾರೆ, ಅವ್ರಿಗೇನು ತಿರುಗಿಸಿ ಮಾತಾಡಕ್ ಆಗೋದಿಲ್ಲ. ಅದನ್ನ ಕಾನೂನಿನ ಮೂಲಕವೇ ನಾವು ಉತ್ತರ ಕೊಡ್ತೀವಿ ಅಂತ ಇವರು ಕೆಲವೊಬ್ರು ಅವ್ರೇನು ಯಾರ ಬಗ್ಗೆ ಮಾತಾಡಿದ್ದಾರೆ, ಯಾರ ಹೆಸರನ್ನ ಹೇಳಿ ಯಾವ ರೀತಿಯ ಪದಗಳನ್ನು ಬಳಸಿದ್ದಾರೆ, ಒಂದಷ್ಟು ಪದಗಳನ್ನ ಮೆನ್ಷನ್ ಮಾಡಿ ಈ ಕಡೆ ಫಿಲ್ಮ್ ಚೇಂಬರ್ಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾನೂನಿನ ಪ್ರಕಾರ ನಾನು ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಆ ರೀತಿ ಕ್ರಮನ ನಾವು ತೆಗೆದುಕೊಳ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಆಗಿದ್ದೇನು, ಅದಾದ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ಹಾಗೆ ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತೀನಿ. ಒಂದು ಸಿನಿಮಾ ಪ್ರಮೋಷನ್ ಇರುತ್ತೆ. ಆ ಸಿನಿಮಾಕ್ಕೆ ಕನಕಪುರ ಶ್ರೀನಿವಾಸನ ಹಿರಿಯ ನಿರ್ಮಾಪಕರಾಗಿರುವಂತಹ ಕನಕಪುರ ಶ್ರೀನಿವಾಸ್ ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಜೊತೆಗೆ ಅಲ್ಲಿ ಸಾಕಷ್ಟು ದೊಡ್ಡವರು ಕೂಡ ಇರ್ತಾರೆ, ಮಾಧ್ಯಮದವರು ಕೂಡ ಇರ್ತಾರೆ. ಆ ಒಂದು ವೇದಿಕೆಯಲ್ಲಿ ಕನಕಪುರ ಶ್ರೀನಿವಾಸ್ ಅವರು ಮಾತಾಡ್ತಾ ನಾಲಿಗೆಯನ್ನ ಹರಿಬಿಟ್ಟು ಮಾತಾಡಿದ್ದಾರೆ. ಅಂದ್ರೆ ಒಬ್ಬ ಹಿರಿಯರಾದಂಥವ್ರು ಯಾವ ರೀತಿ ಮಾತಾಡಬೇಕು ಅವರು ಆ ರೀತಿ ನಡ್ಕೊಂಡಿರೋದಿಲ್ಲ. ಅಲ್ಲಿ ಸಾಕಷ್ಟು ಮಾತಾಡ್ತಾರೆ. ಒಂದಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ನಮಗೆ ಬೇಸರವಾಗುತ್ತೆ. ಅಪ್ಪು ಸರ್ ಬಗ್ಗೆ ಮಾತಾಡಿದ್ದಾರೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಈಗ ಅಪ್ಪು ಸರು ಫಿಸಿಕಲಿ ನಮ್ಮ ಜೊತೆಗಿಲ್ಲ, ಅವ್ರ ಅಭಿಮಾನಿಗಳಾಗಿ, ಅಂದರೆ ನಾನು ಕೂಡ ಅವರ ಅಭಿಮಾನಿ, ನನ್ನನ್ನು ಒಳಗೊಂಡಂತೆ ಅವ್ರು ಮಾತಾಡಿರುವಂತಹ ಶೈಲಿ, ಅವ್ರು ಮಾತನಾಡಿರುವಂತಹ ಮಾತು ನಮ್ಮ ಮನಸ್ಸಿಗೆ ತಟ್ಟುತ್ತೆ. ಇವ್ರು ಯಾಕೆ ಮಾತಾಡಬೇಕಿತ್ತು? ಅಲ್ಲಿ ಮಾತಾಡುವಂತಹ ಅನಿವಾರ್ಯತೆ ಏನಾದರೂ ಇತ್ತಾ? ಅಪ್ಪು ಸರ್ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ, ಅವ್ರನ್ನ ಯಾರು ಹೀರೋ ಮಾಡಿದ್ದು. ಅವರು ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಭಿನಯಕ್ಕೆ ಕಾಲಿಡ್ತಾರೆ. ಅವರ ಒಂದು ಸ್ಟ್ರಗಲ್ಲು, ಅವರ ಒಂದು ಸಿನಿಮಾ ಜರ್ನಿ, ಅವ್ರು ಯಾವೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೇನೆ ಅವರು ಯಾವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು, ಅವರ ಸಿನಿಮಾಗಳು ಹೇಗಿದೆ, ನಟನೆಯಲ್ಲಿ ಅಪ್ಪು ಸರ್ ಏನು, ಎಲ್ಲವೂ ನಮಗೆ ಗೊತ್ತಿದೆ. ಈಗ ನಾವು ಅವರ ಅಭಿಮಾನಿಗಳಾಗಿರೋದಲ್ಲ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರಿಗೆ ಆದಂಥವ್ರು ನಂತರನೇ ಸಾಕಷ್ಟು ಜನ ಯೋಚನೆ ಕೂಡ ಮಾಡಿರ್ತಾರೆ. ಸೊ ಅಪ್ಪು ಸರ್ ಬಗ್ಗೆ ಮಾತಾಡುವಂತಹ ಅನಿವಾರ್ಯತೆ ಆ ಸ್ಟೇಜ್ ಮೇಲೆ ಇತ್ತ. ಒಂದು ವಿಚಾರ. ಮತ್ತೊಂದು ವಿಚಾರ, ಸದ್ಯಕ್ಕೆ ದರ್ಶನ್ ಅವರ ಪರಿಸ್ಥಿತಿ ಹೇಗಿದೆ, ಅವ್ರು ಎಲ್ಲಿದ್ದಾರೆ? ಸೊ ದರ್ಶನ್ ಅವ್ರ ಬಗ್ಗೆ ಮಾತಾಡುವಂತಹ ಅವಶ್ಯಕತೆ ಏನಿತ್ತು? ಅವ್ರ ಪರಿಸ್ಥಿತಿ ಹೇಗಿದೆ, ಅವ್ರು ಯಾವ ಸಿಚುವೇಶನ್ನಲ್ಲಿದ್ದಾರೆ, ಅವರು ಹಾಗೆ ಅವ್ರ ಕುಟುಂಬದವರು ಒದ್ದಾಡ್ತಿರುವಂತಹ ರೀತಿ ಹೇಗಿದೆ? ಆ ಒಂದು ಬಹುದೊಡ್ಡ ವೇದಿಕೆ ಮೇಲೆ ಅಷ್ಟು ಮಾಧ್ಯಮದವರ ಮುಂದೆ ಅಷ್ಟು ಕ್ಯಾಮ್ರಾಗಳಿವೆ ಅಲ್ಲಿ. ಅಂದರೆ ಜಸ್ಟ್ ಒಂದು ಸಾಮಾನ್ಯವಾದಂತಹ ಜ್ಞಾನ ಇರಲಿಲ್ವಾ?
ಹಿರಿಯ ನಿರ್ಮಾಪಕರಾದಂಥವರಿಗೆ ಈ ರೀತಿ ಮಾತಾಡೋದಕ್ಕೆ ನಮಗೂ ಕೂಡ ಬೇಜಾರಾಗುತ್ತೆ. ಅವರು ದೊಡ್ಡವರು, ಅವರಿಗೆ ಮರ್ಯಾದೆ ಕೊಡಬೇಕು. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ವಾ? ಅವಾಚ್ಯ ಶಬ್ದಗಳನ್ನು ಬಳಸಿ ಜೋಗಿ ಪ್ರೇಮ್ ಅವರಿಗಾಗಿರಬಹುದು, AP ಅರ್ಜುನ್ ಅವರಿಗಾಗಿರಬಹುದು, ಅಲ್ಲವರು ತುಂಬ ಜನರಿಗೆ ಮಾತಾಡಿದ್ದಾರೆ, ಕೆಲವೊಬ್ಬರಿಗೆ ಮಾತಾಡಿದ್ದಾರೆ. ಆ ರೀತಿಯಾಗಿ ಮಾತನಾಡುವಂತಹ ಅನಿವಾರ್ಯತೆ ಏನಾದರೂ ಇತ್ತಾ? ಬಟ್ ಅಲ್ಲಿ ಮಾತಾಡಿದ್ದಾರೆ, ಬಹಳ ತುಚ್ಛ ಪದಗಳನ್ನು ಬಳಸಿದ್ದಾರೆ. ಆ ಮಗ, ಈ ಮಗ, ಲೈಕ್ ಅದೆಲ್ಲ ಅವಶ್ಯಕತೆನೇ ಅಲ್ಲಿ ಇರಲಿಲ್ಲ. ಸೊ ಇವ್ರು ಯಾಕೆ ಆ ರೀತಿ ಮಾಡಬೇಕಿತ್ತು? ಅನಂತರದಲ್ಲಿ ಪ್ರೋಗ್ರಾಮ್ ಕೂಡ ಮುಗಿಯುತ್ತೆ, ಅದಾಗಿ ಒಂದು ದಿನ ಆಗುತ್ತೆ. ಅದಾದಮೇಲೆ ಈ ವಿಚಾರ ಮಾತನಾಡಿ ಯಾವ ನಟರ ಬಗ್ಗೆ ಅವರು ಮಾತಾಡಿದ್ದಾರೆ ಅವರ ಕಿವಿಗೆ ಬಿದ್ದಂತಹ ಸಮಯದಲ್ಲಿ ಅವರು ಫಿಲಂ ಚೇಂಬರಿಗೆ ಬಂದು ದೂರನ್ನು ಕೊಡ್ತಾರೆ. ಯೂಶಲಿ ಅವರ ಒಳಗೆ ಏನು ಪ್ರಾಬ್ಲಮ್ ಇದೆ ಅಂದರೆ ನಿರ್ದೇಶಕರು ನಿರ್ಮಾಪಕರ ನಡುವೆ ಆಗಿರಬಹುದು, ಕನಕಪುರ ಶ್ರೀನಿವಾಸ್ ಅವರು ಅಥವಾ ಜೋಗಿ ಪ್ರೇಮ್ ಅವರಾಗಿರಬಹುದು, AP ಅರ್ಜುನ್ ಅವರಾಗಿರಬಹುದು ಅಥವಾ ದರ್ಶನ್ ಅವರಾಗಿರಬಹುದು, ಮತ್ತೊಬ್ಬರಾಗಿರಬಹುದು, ಅವರ ನಡುವೆ ಏನು ಪ್ರಾಬ್ಲಮ್ಸ್ ಇದೆ ಇದನ್ನ ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಫಿಲ್ಮ್ ಚೇಂಬರ್ ಇದೆ, ಜೊತೆಗೆ ನಿರ್ಮಾಪಕರ ಸಂಘ ಇದೆ. ಹಾಗಾದ್ರೆ ಏನಕ್ಕಿರೋದು? ಯಾವುದೋ ಸ್ಟೇಜ್ ಮೇಲೆ ಯಾರಿಗೋ ಅವಾಚ್ಯ ಶಬ್ದ ಬಳಸ್ತೀನಿ, ಅವ್ರ ತಾಯಿನ ಕರಿತೀನಿ, ಮತ್ತೊಬ್ರನ್ನ ಕರಿತೀನಿ, ಅಕ್ಕನ ಕರಿತೀನಿ ಅಂತಂದ್ರೆ ನಿರ್ಮಾಪಕರ ಸಂಘ ಏನಕ್ಕಿರೋದು? ಫಿಲ್ಮ್ ಚೇಂಬರ್ ಏನಕ್ಕಿರೋದು? ಇದೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಲ್ವಾ ಇರೋದು? ಇವ್ರು ಯಾಕೆ ಆ ಕೆಲಸ ಮಾಡಲಿಲ್ಲ? ಈ ಒಂದು ವಿಡಿಯೋವನ್ನ ಯಾರೆಲ್ಲ ನೋಡಿದರೆ ಅವ್ರಿಗೆ ಕಾಡ್ತಿರುವಂತಹ ಪ್ರಶ್ನೆ ಇದೆ. ಹಾಗಾದ್ರೆ ನಿರ್ಮಾಪಕರ ಸಂಘ ಯಾಕಿದೆ, ಫಿಲ್ಮ್ ಚೇಂಬರ್ ಏನಕ್ಕಿದೆ? ಇವರ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಅಲ್ವಾ ಇರೋದು? ಆದರೆ ಇವ್ರು ಯಾಕೆ ಆ ಸ್ಟೇಜ್ ಮೇಲೆ ನಾಲ್ಗೆ ಹರಿಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಸೊ ಇವರಿಬ್ರು ಅಂದರೆ AP ಅರ್ಜುನ್ ಅವರಾಗಿರಬಹುದು, ಜೋಗಿ ಪ್ರೇಮ್ ಅವರಾಗಿರಬಹುದು, ಸದ್ಯಕ್ಕೆ ನಿನ್ನೆ ಫಿಲ್ಮ್ ಚೇಂಬರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅವ್ರು ಹೇಳ್ತಾರೆ, ಹಣ ನೀಡಿದ್ದೆ ನಾನು, ದರ್ಶನ್ ಅವರಿಗೆ ಹಣ ನೀಡಿದ್ದೆ ನಾನು ಅಂತ ಹೇಳ್ತಾರೆ. ಆಮೇಲೆ ಪುನೀತ್ ಅವರನ್ನ ಹೀರೋ ಮಾಡಿದ್ ನಾನೇ ಅಂತ ಹೇಳ್ತಾರೆ. ಸೊ ದರ್ಶನ್ ಅವರ ಜರ್ನಿ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿದೆ, ಅಪ್ಪು ಸರ್ ಜರ್ನಿ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅದನ್ನು ಹೇಳುವಂಥ ಈಗ ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ ಅವ್ರು ಹೇಗೆ ಬಂದರು ಅಂತ. ಸೊ ಈ ಎಲ್ಲ ಒಂದಷ್ಟು ಮಾತುಗಳಿದೆಯಲ್ಲ, ಬಹಳ ಬೇಜಾರಾಗುತ್ತೆ. ಆಮೇಲೆ ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಿದ್ದಾರೆ, KVN ಅವ್ರ ಬಗ್ಗೆ ಮಾತಾಡಿದ್ದಾರೆ, ಜೋಗಿ ಪ್ರೇಮ್ ಅವರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಸೊ ಅಂದರೆ ಒಂದು ಸಿನಿಮಾ ವೇದಿಕೆಯಲ್ಲಿ ಸಿನಿಮಾದ ಸಂಬಂಧಪಟ್ಟಂತೆ ಮಾತಾಡಬೇಕಿತ್ತು. ಸಿನಿಮಾ ಪ್ರೆಸ್ ಮೀಟ್ ಅದು. ಆ ಸಿನಿಮಾ ಯಾವುದು ಏನು ನಮಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಸೊ ಆ ಒಂದು ಪ್ರೆಸ್ ಮೀಟಲ್ಲಿ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಈ ಎಲ್ಲ ವಿಚಾರವನ್ನ ಯಾಕೆ ಮಾತಾಡಬೇಕಿತ್ತು ಅನ್ನುವಂತಹ ಮಾತು ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಹಾಗಾದ್ರೆ ನೀವೇ ಎಲ್ಲದನ್ನು ಮಾಡ್ಕೊಳ್ಳೋದಿದ್ರೆ ಈ ಸಂಘಗಳು ಏನಕ್ಕಿರೋದು, ಫಿಲ್ಮ್ ಚೇಂಬರ್ ಏನಕ್ಕಿರೋದು ಅನ್ನೋದು ಜನಗಳಿಗೆ ಬಂದಿರುವಂತಹ ಪ್ರಶ್ನೆಯಾಗಿದೆ. ಹಿಂದೆಲ್ಲ ಈ ರೀತಿ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ. ಈ ರೀತಿ ಸಮಸ್ಯೆಗಳು ಬಂದ್ರೂ ಕೂಡ ದೊಡ್ಡವರಾದಂಥವರು ಕರೆದು ಏನು ಪ್ರಾಬ್ಲಮ್ ಆಗಿದೆ, ಏನು ಸಮಸ್ಯೆ ಆಗಿದೆ, ಅದನ್ನ ಯಾವ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕು ಆ ರೀತಿ ಆಗ್ತಾ ಇತ್ತು. ಬಟ್ ಈಗ ಈ ಇತ್ತೀಚೆಗೆ ಆಗ್ತಿರುವಂತಹ ಒಂದಷ್ಟು ಘಟನೆಗಳನ್ನ ನೋಡ್ತಾ ಹೋದ್ರೆ ಆ ರೀತಿ ನಾಯಕತ್ವದ ಕೊರತೆನೇ ಇದಕ್ಕೆಲ್ಲ ಕಾರಣ ಆಗ್ತಿದ್ಯಾ? ನಾಯಕತ್ವವನ್ನು ವಹಿಸ್ಕೊಳ್ಳೋರು ಯಾರೂ ಇಲ್ವಾ ನಮ್ಮ ಚಂದನವನದಲ್ಲಿ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಎಲ್ರಿಗೂ ಕೂಡ ಇದೊಂದು ಪ್ರಶ್ನೆಯಾಗೆ ಉಳ್ಕೊಂಡಿರುವಂಥದ್ದು. ಸೊ ಈಗಾಗಲೇ ಹಿರಿಯ ನಿರ್ಮಾಪಕರಾದಂತಹ ಕನಕಪುರ ಶ್ರೀನಿವಾಸ್ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಇವರು AP ಅರ್ಜುನ್ ಅವರು ಹೇಳ್ತಾರೆ, ನಾನು ಕೂಡ ಡಿಫಾಮೇಷನ್ ಕೇಸ್ ಹಾಕ್ತೀನಿ, ಸುಳ್ಳು ಹೇಳಿದ್ದಾರೆ ನನ್ನ ಬಗ್ಗೆ, ಸುಳ್ಳು ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರು ಏನಕ್ಕೆ ನಮ್ಮ ಬಗ್ಗೆ ಮಾತಾಡಬೇಕು? ನಾವೆಲ್ಲೋ ಏನೋ ಕೆಲಸ ಮಾಡ್ಕೊಂಡಿರ್ತೀವಿ, ನಾವು ಇಲ್ದಲೇ ಇರುವಂತಹ ಟೈಮಲ್ಲಿ, ಊರಲ್ಲಿ ಇಲ್ದಲೇ ಇರುವಂಥ ಟೈಮಲ್ಲಿ ಅವ್ನು ಕಾಲ್ ಪಿಕ್ ಮಾಡಲ್ಲ, ಅವ್ನು ನಂಗೆ ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕು, ಆ ರೀತಿಯಾಗಿ ಹೇಳುವಂತಹ ಯಾಕೆ ಮಾಡಬೇಕು, ಯಾಕೆ ಹೇಳಬೇಕು ಅವರು ಅನ್ನೋ ರೀತಿಯಲ್ಲಿ ಇವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಸೊ ಕಾದು ನೋಡೋಣ ಈ ವಿಷಯ ಎಲ್ಲಿಗೆ ಬರುತ್ತೆ, ಅಥವಾ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡಿದ್ದು ತಪ್ಪು, ಈ ರೀತಿ ಮಾತಾಡಬಾರ್ದಿತ್ತು ಅನ್ನೋ ರೀತಿಯಲ್ಲಿ ಏನಾದರೂ ಕನಕಪುರ ಶ್ರೀನಿವಾಸ್ ಅವರು ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ತಾರಾ, ಅಥವಾ ಈ ವಿಷಯ ಇನ್ನೂ ಕೂಡ ದೊಡ್ಡದಾಗುತ್ತಾ, ಅಥವಾ ಯಾರೆಲ್ಲ ನಟರು ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಸದ್ಯಕ್ಕೆ ಆಗಿರುವಂತಹ ವಿಚಾರದಲ್ಲಿ ನಿನ್ನೆ CCL ಪ್ರೆಸ್ ಮೀಟ್ ಇರುತ್ತೆ, ಅಲ್ಲಿ ಸುದೀಪ್ ಸರ್ಗೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅವರು ಕೂಡ ಅಲ್ಲೇ ಹೇಳ್ತಾರೆ, ನಾನು ಈ ವಿಚಾರದ ಬಗ್ಗೆ ಮಾತಾಡ್ತೀನಿ, ಆದರೆ ನಾನು ಈ ಟೈಮಲ್ಲಿ ಮಾತಾಡೋಲ್ಲ, ಇನ್ನು ಮುಂದಿನ ದಿನದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ, ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅನ್ನುವಂತಹ ಮಾತು ಕೂಡ ಆಡಿದ್ದಾರೆ. ಸೊ ಸದ್ಯಕ್ಕೆ ಯಾರನ್ನೂ ಕೂಡ ಇವರು ಬಿಟ್ಟಿಲ್ಲ, ರಾಜಕಾರಣಿಯನ್ನು ಬಿಟ್ಟಿಲ್ಲ, ನಟರನ್ನು ಬಿಟ್ಟಿಲ್ಲ, DK ಶಿವಕುಮಾರ್ ಅವ್ರ ಬಗ್ಗೆ ಕೂಡ ಮಾತಾಡಿರುವಂಥದ್ದು. ಸೊ ಕಾದ್ ನೋಡೋಣ ಈ ವಿಚಾರ ಎಲ್ಲಿಗೆ ಬರುತ್ತೆ ಅಂತ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.